ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತು ನಾವು SLC 2024 ಎಕ್ಸಾಮ್ಗೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ಲಾಸನ್ನು ನೋಡೋಣ. ಇದರೊಳಗೆ ಐತಿತ್ತಲ್ಲ 60ಕ್ಕಿಂತ ಹೆಚ್ಚಿನ ಅಂಕವನ್ನು ಯಾವ ರೀತಿ ಗಳಿಸಬಹುದು ಅನ್ನೋದನ್ನು ನಿಮ್ಗೆ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ನೋಡ್ರಿ, ಒಂದು ಬ್ಲೂ ಪ್ರಿಂಟ್ ಹಾಕ್ಕೊಡ್ತೀನಿ. ಇದ್ರ ಟೈಪ್ ನೀವು ಓದಿದ್ರಿ, ನನ್ನ ಕ್ಲಾಸನ್ನು ನೀವು ಎಕ್ಸಾಮ್ ಬರೋ ತನೂ ವಾಚ್ ಮಾಡಿದ್ರಿ ಅಂದರೆ ನೀವು 60ಕ್ಕಿಂತ ಹೆಚ್ಚು ಅಂಕನ ನೀವು ಈಸಿಯಾಗಿ ಗಳಿಸ್ಬೋದು. ಗಣಿತ ಕಷ್ಟ ಅನ್ನೋರು ಇದೊಂದು ಕ್ಲಾಸ್ ನೋಡಿದ್ರಂದ್ರೆ ನಿಮ್ಗೆ ಗಣಿತ ಅಂದರೆ ಎಷ್ಟು ಈಸಿ ಐತಿ ಅನ್ನೋದನ್ನು ಆ ರೀತಿ ನೀವು ಎಕ್ಸಾಮನ್ನು ಬರಿಬೋದು. ನೋಡಿರಿ, ಬಟ್ ನಿಮ್ಗೆ ಒಂದು ಬ್ಲೂ ಪ್ರಿಂಟ್ ಹಾಕ್ಕೊಡ್ತೀನಿ. ಟೋಟಲ್ ಯಾವ ರೀತಿ ಮಾರ್ಕ್ಸ್ ಕೊಡ್ತಾರ, ಯಾವ ರೀತಿ ನಿಮ್ಗೆ ಎಷ್ಟು ಕ್ವಶನ್ಸ್ ಮಾಡ್ಬೇಕು, ನೀವು ಟೋಟಲ್ ನಿಮ್ಗೆ ಎಷ್ಟು ಮಾರ್ಕ್ಸಿಂದ ಎಕ್ಸಾಮ್ ಇರ್ತೈತಿ. ನೋಡಿರಿ, ಟೋಟಲ್ ನಿಮ್ಗೆ 80 ಮಾರ್ಕ್ಸಿಂದ ನೀವು ಎಕ್ಸಾಮನ್ನು ಬರಿಬೇಕು. ಹೌದಾ? ಈ 80ರೊಳಗೆ ನಿಮ್ಗೆ 38 ಕ್ವಶನ್, ಟೋಟಲ್ ನೀವು 38 ಕ್ವಶನನ್ನು ಬಿಡಿಸಿ ಬರಬೇಕು. ಹಂಗಂದ್ರೆ ಕ್ವಶನ್ ನಂಬರ್ 1 ಏನಿರ್ತೈತಲ್ಲ ಅದು ಒಟ್ಟು 8 ಕ್ವಶನನ್ನು ಒಳಗೊಂಡಿರ್ತೈತಿ. ಅದು ಎಷ್ಟು? ಒಂದೊಂದು ಮಾರ್ಕಸಿಗೆ. ಟೋಟಲ್ ಇದು ಒಂದೊಂದು ಮಾರ್ಕಸಿಗೆ 8 ಕ್ವಶನ್ ಇರ್ತಾವೆ. ಇವೇನಿರ್ತಾವೆ? ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಇರ್ತಾವೆ. ಈ 8 ಕ್ವಶನನ್ನು ಯಾವುದ್ರ ಮೇಲೆ ಹೆಚ್ಚು ಕೇಳ್ತಾರೆ ಅನ್ನೋದನ್ನು ನಾನು ನೆಕ್ಸ್ಟ್ ಹೇಳ್ಕೊಡ್ತೀನಿ ನಿಮ್ಗೆ. ನೆಕ್ಸ್ಟ್ ಏನಿರ್ತೈತಲ್ಲ ಇದು ನೋಡಿರಿ, ನೆಕ್ಸ್ಟ್ ಕ್ವಶನ್ ನಂಬರ್ 2 ಏನಿರ್ತೈತಲ್ಲ ಅದನ್ನು ಸತ್ಯಕ್ಕೆ 8 ಮಾರ್ಕಸಿಗೆ. ಎಷ್ಟು ನೋಡಿರಿ, ಕ್ವಶನ್ ನಂಬರ್ ಎಲ್ಲಿಂದ ಎಲ್ಲಿ ತನ ಅಂದ್ರೆ ಕ್ವಶನ್ ನಂಬರ್ 9ರಿಂದ 16 ತನ 8 ಕ್ವಶನ್ಸ್ ಇರ್ತಾವೆ. ಟೋಟಲ್ ಎಷ್ಟು? 8 ಕ್ವಶನ್. 9ರಿಂದ 16 ತನ ಟೋಟಲ್ 8 ಕ್ವಶನ್ನು 1 ಮಾರ್ಕ್ಸಿಂದು. ಇವೇನಿರ್ತಾವೆ? ಡೈರೆಕ್ಟ್ ಆನ್ಸರ್ ಬರೆಯೋದು. ಡೈರೆಕ್ಟ್ ಆನ್ಸರ್ ಕ್ವಶನ್ ನಂಬರ್ 1 ಒಳಗೆ ಇದನ್ನು 1 ಮಾರ್ಕ್ಸಿಂದು. ಇವೇನಿರ್ತಾವೆ? ಆಬ್ಜೆಕ್ಟಿವ್ ಟೈಪ್ ಇರ್ತಾವೆ. ಇವೇನಿರ್ತಾವೆ ರೀ? ಆಬ್ಜೆಕ್ಟಿವ್ ಟೈಪ್ ಇರ್ತಾವೆ. ಆದ್ದರಿಂದ ಕ್ವಶನ್ ನಂಬರ್ 2 ಒಳಗೆ ಇದನ್ನು 1 ಮಾರ್ಕ್ಸಿಂದ. ಇದನ್ನು ನೀವು ಡೈರೆಕ್ಟ್ ಆನ್ಸರ್ನ ಬರೀಬೇಕು. ಆ ಟೈಪ್ ಕ್ವಶನ್ಸ್ ಇರ್ತಾವೆ. ನೋಡಿರಿ, ಕ್ವಶನ್ ನಂಬರ್ 1, ಕ್ವಶನ್ ನಂಬರ್ 2 ಗೊತ್ತಾಯ್ತಾ? ಕ್ವಶನ್ ನಂಬರ್ 1 ಒಳಗೆ 8 ಕ್ವಶನ್ನು, ಕ್ವಶನ್ ನಂಬರ್ 2 ಒಳಗೂ 8 ಕ್ವಶನ್ನು. ಕ್ವಶನ್ ನಂಬರ್ 1ರಿಂದ 8, ಕ್ವಶನ್ 1ರಿಂದ 8 ಏನಿರ್ತಾವೆ? ಇದು ಫಸ್ಟ್ ಮೇನ್ ಒಳಗೆ ಕ್ವಶನ್ ನಂಬರ್ 1ರಿಂದ 8 ಇರ್ತಾವೆ. ಇವು ಆಬ್ಜೆಕ್ಟಿವ್ ಟೈಪ್. ಸೆಕೆಂಡ್ ಮೇನ್ ಒಳಗೆ ಇವನು 1 ಮಾರ್ಕ್ಸಿಂದ ಕ್ವಶನ್ ನಂಬರ್ 9ರಿಂದ 16 ಇರ್ತಾವೆ. ಇವೇನು ಡೈರೆಕ್ಟ್ ಆನ್ಸರ್ ಬರೀಬೇಕಂದ್ರೆ ಒಂದು ಕ್ವಶನ್ ಕೊಡ್ತಾರೆ, ಅದಕ್ಕೆ ನೀವು ಡೈರೆಕ್ಟ್ ಆನ್ಸರ್, ಇದಕ್ಕೇನೋ ಆಬ್ಜೆಕ್ಟಿವ್ ಇವೇನೇ ಇರಂಗಿಲ್ಲ, ಡೈರೆಕ್ಟ್ ನೀವು ಆನ್ಸರ್ ಬರೀಬೇಕು. ಹಂಗಂದ್ರೆ ಇವು 1 ಮಾರ್ಕಸ್ ಹೆಚ್ಚಾಗಿ ಹೇಳಕೊಂತೇನೆ ನಾ. ಇದ್ರ ಹೊರತು ಬೇರೆ ಕೇಳಂಗಿಲ್ಲ. ಅದನ್ನು ಒಂದೊಂದು ಮಿಸ್ ಆಗಿ ಬರ್ಬೋದು. ಅದ್ರ ಹೆಚ್ಚು ಏನು ಕೇಳ್ತಾರೆ, ಈಗ ನಾ ಏನು ಟಾಪಿಕ್ ಕೊಡ್ತೇನಲ್ಲ ಅದ್ರ ಮೇಲೆ ನಿಮ್ಗೆ 1 ಮಾರ್ಕ್ಸಿನ ಕ್ವಶನ್ ಕೇಳ್ತಾರೆ. ನೋಡಿರಿ, ಯೂಕ್ಲಿಡ್ನ ಭಾಗಾಕಾರ ಕ್ರಮವಿಧಿ ಐತಲ್ಲ, ಅದ್ರ ಮೇಲೆ ಏನು ಕೊಡ್ತಾರೆ? 1 ಮಾರ್ಕ್ಸಿನ ಕ್ವಶನ್ನ 1 ಮಾರ್ಕ್ಸಿನ ಕ್ವಶನ್ ಏನು ಮಾಡ್ತಾರೆ? ಕೊಡ್ತಾರೆ ನಿಮ್ಗೆ. ಹೌದಾ? ನೋಡಿರಿ, ನೆಕ್ಸ್ಟ್ ಸಂಭವನೀಯತೆ ಮೇಲೆ 1 ಮಾರ್ಕ್ಸಿನ ಕ್ವಶನ್, ಕ್ಷೇತ್ರ ಗಣಿತದ ಮೇಲೆ 1 ಮಾರ್ಕ್ಸಿನ ಕ್ವಶನ್, ವೃತ್ತಗಳ ಮೇಲೆ 1 ಮಾರ್ಕ್ಸಿನ ಕ್ವಶನ್, ನೆಕ್ಸ್ಟ್ ನಕ್ಷೆ ಮೇಲೆ 1 ಮಾರ್ಕ್ಸಿನ ಕ್ವಶನ್, ಸಮಾಂತರ ಶ್ರೇಣಿಗಳ ಮೇಲೆ, ನೋಡಿರಿ, ಸಮಾಂತರ ಶ್ರೇಣಿಗಳ ಮೇಲೆ 1 ಮಾರ್ಕ್ಸಿನ ಕ್ವಶನ್, ಬಹುಪದೋಕ್ತಿಗಳ ಮೇಲೆ 1 ಮಾರ್ಕ್ಸಿನ ಕ್ವಶನ್, ತ್ರಿಕೋನಮಿತಿ ಮೇಲೆ ಕೇಳ್ತಾರೆ, ತ್ರಿಭುಜಗಳ ಮೇಲೆ ಕೇಳ್ತಾರೆ, ಮಸ ಮತ್ತು ಲಸಗಳ ಮೇಲೆ ಕೇಳ್ತಾರೆ, ನಿರ್ದೇಶಾಂಕ ರೇಖಾಗಣಿತದ ಮೇಲೆ ಕೇಳ್ತಾರೆ, ಮತ್ತು ರೇಖಾತ್ಮಕ ಸಮೀಕರಣಗಳು. ನೋಡಿರಿ, ರೇಖಾತ್ಮಕ ಸಮೀಕರಣ ಒಳಗೆ ಅವೇನು ಸಮೀಕರಣಗಳು, 2 ಸಮೀಕರಣ ಏನು ಲಂಬವಾಗಿರ್ತಾವೋ, ಛೇದಿಸ್ತಾವೋ, ಆಯ್ಕೆಗಳ್ತಾವೋ, ಸಮಾಂತರವಾಗಿರ್ತಾವೋ, ಇದ್ರ ಮೇಲೆ 1 ಡೆಫಿನೇಟ್ ಕ್ವಶನ್ ಇರ್ತೈತಿ. ನೆಕ್ಸ್ಟ್ ವರ್ಗ ಸಮೀಕರಣದ ಮೇಲೆ 1 ಮಾರ್ಕ್ಸಿಂದ ಕ್ವಶನ್ಸ್ ಕೇಳ್ತಾರೆ. ಇವು 1 ಮಾರ್ಕ್ಸಿನ ಕ್ವಶನ್ನ ಈ ಟಾಪಿಕ್ ಮೇಲೆ ಕೇಳ್ತಾರೆ. ನೋಡಿರಿ, ಫಸ್ಟ್ ಯೂಕ್ಲಿಡ್ ಡಿವಿಷನ್ ಲೇಮಾ ಒಳಗೆ 1 ಮಾರ್ಕ್ಸಿನ ಕ್ವಶನ್. ನೆಕ್ಸ್ಟ್ ಪ್ರೊಬ್ಯಾಬಿಲಿಟಿ, ಮೆನ್ಸುರೇಷನ್, ಸರ್ಕಲ್ಸ್, ಗ್ರಾಫ್, ಅರ್ಥಮೆಟಿಕ್ ಪ್ರೋಗ್ರೆಷನ್, ಪೊಲಿನಾಮಿಯಲ್, ಟ್ರಿಗ್ನೋಮೆಟ್ರಿ, ನೆಕ್ಸ್ಟ್ ಟ್ರಯಾಂಗಲ್ಸ್, LCM HCF, ಏನಿವು ಪೇರ್ಸ್ ಆಫ್ ಲೀನಿಯರ್ ಇಕ್ವೇಷನ್, ಪರ್ಪೆಂಡಿಕ್ಯುಲರ್ ಇರ್ತಾವೆ, ಇಂಟರ್ಸೆಕ್ಟಿಂಗ್ ಇರ್ತಾವೆ, ಕೋಇನ್ಸಿಡೆಂಟ್ ಇರ್ತಾವೆ, ಪ್ಯಾರಲಲ್ ಇರ್ತಾವೆ. ನೆಕ್ಸ್ಟ್ ಕ್ವಾಡ್ರಾಟಿಕ್ ಇಕ್ವೇಷನ್ ಮೇಲೆ 1 ಮಾರ್ಕ್ಸಿಂದ. ಇದಿಷ್ಟು ಟಾಪಿಕ್ ಮೇಲೆ ನಿಮ್ಗೆ 1 ಮಾರ್ಕ್ಸಿನ ಕ್ವಶನ್ಸನ್ನು ಕೇಳ್ತಾರೆ. ಇದನ್ನೆಲ್ಲ ಟಾಪಿಕ್ ಒಳಗೆ ನಾ ಆಲ್ಮೋಸ್ಟ್ ಎಲ್ಲ ಟಾಪಿಕ್ನು ನಂದು ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಸ್ ಒಳಗೆ ಆಲ್ಮೋಸ್ಟ್ ಎಲ್ಲ ಟಾಪಿಕ್ಕು ನಾನು ನಿಮ್ಗೆ ಕವರ್ ಮಾಡಿಕೊಟ್ಟೇನಿ. ನೋಡಿರಿ, ಯೂಕ್ಲಿಡ್ನ ಭಾಗಾಕಾರ ಕ್ರಮವಿಧಿ ಮಾಡಿಕೊಟ್ಟೀನಿ, ಸಂಭವನೀಯತೆ, ಕ್ಷೇತ್ರಗಣಿತ ನೆಕ್ಸ್ಟ್ ಮಾಡಿಕೊಡ್ತೀನಿ, ವೃತ್ತಗಳ ಮೇಲೇನು ಆಲ್ಮೋಸ್ಟ್ ಅರ್ಧ ಮಾಡಿಕೊಟ್ಟೀನಿ. ಇನ್ನೊಂದು ಸ್ವಲ್ಪ ಅದ, ಅದನ್ನು ನೆಕ್ಸ್ಟ್ ನಾನು ನಿಮ್ಗೆ ಮಾಡಿಕೊಡ್ತೀನಿ. ಗ್ರಾಫ್ ಮೇಲೆ ಹೇಳ್ಕೊಟ್ಟೀನಿ. ಸಮಾಂತರ ಶ್ರೇಣಿ, ಪೊಲಿನಾಮಿಯಲ್, ಟ್ರಿಗ್ನೋಮೆಟ್ರಿ, ಟ್ರಯಾಂಗಲ್ಸ್ ಮೇಲೆ ಇನ್ನೊಂದು ಸ್ವಲ್ಪ ಹೇಳಬೇಕು. ಮಸಾಲಸಾನು ಇನ್ನೊಂದು ಸ್ವಲ್ಪ ಹೇಳ್ಕೊಡ್ತೀನಿ. ಎಕ್ಸಾಮ್ ಬರೋದ್ರಾಗ ಎಲ್ಲ ಟಾಪಿಕ್ ಕವರ್ ಮಾಡ್ಕೊಡ್ತೀನಿ. ಆಲ್ಮೋಸ್ಟ್ ನೀವು ನನ್ನ ವೀಡಿಯೋಸ್ ಏನು ನಾ ಮಾಡಿ ಈಗೇನು ಎಕ್ಸಾಮ್ ನಿಮ್ಮ ಪರ್ಪಸ್ ಏನು ನಾ ಮಾಡಿ ಕೊಟ್ಟೇನಲ್ಲ, ಆ ವೀಡಿಯೋಸ್ ನೀವು ನೋಡಿದರೆ ಸಾಕು, ನೀವು ನಿಯರ್ಲಿ 60 ಮಾರ್ಕಸ್ ನೀವು ಗ್ಯಾರಂಟಿ ತೊಗೊಂತೀರಿ. ಅಷ್ಟು ನಾನು ನಿಮ್ಗೆ ಡೆಫಿನೇಟ್ ಕ್ವಶನ್ಸ್
ಡೆಫಿನೆಟ್ ಕ್ವಶನ್ಸನ್ನ ನಿಮ್ಗೆ ಮಾಡ್ಸೀನಿ. ನೆಕ್ಸ್ಟ್ ವರ್ಗ ಸಮೀಕರಣನೂ ಕಂಪ್ಲೀಟ್ ಮಾಡಿಕೊಟ್ಟೀನಿ. ನೆಕ್ಸ್ಟ್ ಇನ್ನೇ ಏನು ಟಾಪಿಕ್ ಕವರ್ ಮಾಡಬೇಕಲ್ಲ, ನಿಮ್ಮ ಎಕ್ಸಾಮ್ ಬರೋದ್ರೊಳಗೆ ಎಲ್ಲ ಟಾಪಿಕ್ನು ನಾನು ನಿಮ್ಗೆ ಕವರ್ ಮಾಡಿಕೊಡ್ತೀನಿ. ಅದಕ್ಕೆ ನೀವು ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಡೈಲಿ ನಿಮ್ಗೆ ಏನು ನೀವು ವೀಡಿಯೋಸ್ ಹಾಕ್ತಿಲ್ಲ ಅದು ನಿಮ್ಗೆ ಡೈರೆಕ್ಟಾಗಿ ಬರ್ತಾವೆ. ಅದಕ್ಕೆ ನೀವು ನನ್ನ ಚಾನಲ್ನ ಫುಲ್ ವಾಚ್ ಮಾಡಿ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊರಿ. ಅಂದರೆ ನಿಮ್ಗೆ ಎಕ್ಸಾಮ್ ಬರುತ್ತೆ, ನಾನು ಏನೇನು ಇಂಪಾರ್ಟೆಂಟ್ ಕ್ವಶನ್ಸ್ ಇದಾವಲ್ಲ ನಾನು ಡೈಲಿ ನಿಮ್ಗೆ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ. ಈಗ ಫಸ್ಟ್ ಮೇನ್ ಸೆಕೆಂಡ್ ಮೇನ್ ನೋಡಿದ್ರಿ. ಥರ್ಡ್ ಮೇನ್ ನೋಡಿರಿ. ಥರ್ಡ್ ಮೇನ್ ಒಳಗೆ ಏನಿರ್ತಾವೆ ನೋಡಿರಿ. ಥರ್ಡ್ ಮೇನ್ ಒಳಗೆ ಕ್ವಶನ್ ನಂಬರ್ 17 ಕ್ವಶನ್ ನಂಬರ್ 17 ನೋಡಿರಿ. ಥರ್ಡ್ ಮೇನ್ ಒಳಗೆ ಕ್ವಶನ್ ನಂಬರ್ 17 24 ಟೋಟಲ್ ಎಷ್ಟು ಕ್ವಶನ್ ಇವು? 8 ಕ್ವಶನ್ನು, 2 ಮಾರ್ಕಸಿಂದ. 8 2 ಎಷ್ಟಾಯ್ತು? 16 ಮಾರ್ಕಸ್ ಇದು. ಥರ್ಡ್ ಮೇನ್ ಏನಿರ್ತಾವೆ? 2 ಮಾರ್ಕ್ಸಿಂದ ಕ್ವಶನ್ಸ್ ಇರ್ತಾವೆ. ಇದನ್ನು ಆನ್ಸರ್ ದ ಫಾಲೋವಿಂಗ್ ಅಂದ್ರೆ ಒಂದು ಪ್ರಶ್ನೆ ಕೊಟ್ಟು ಅದನ್ನು ಉತ್ತರಿಸ್ರಿ ಅಂತ ಕೇಳ್ತಾರೆ. ಇದ್ರೊಳಗೆ ಹಂಗಂದ್ರೆ ಈ 2 ಮಾರ್ಕ್ಸಿಂದು ಕ್ವಶನ್ನು ಹೆಚ್ಚು ಯಾವ ಟಾಪಿಕ್ ಮೇಲೆ ಬರ್ತಾವೆ? ಹೆಚ್ಚು ಹೇಳಕ್ಕಂತೇನೆ ನಾನು ನಿಮ್ಗೆ. ಇವು ಯಾವ ಟಾಪಿಕ್ ಮೇಲೆ ಬರ್ತಾವಂದ್ರೆ ಫಸ್ಟ್ ಬರೋದು ವಾಸ್ತವಿಕ ಸಂಖ್ಯೆಗಳು. ವಾಸ್ತವಿಕ ಸಂಖ್ಯೆಗಳ ಮೇಲೆ ನೋಡ್ರಿ, ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸ್ರಿ ಅಂತ ಕೇಳ್ಬೋದು. ಇನ್ನು ಒಂದು √3 ಅಂತ ಕೊಟ್ಟು ಇದೊಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸ್ರಿ ಕೊಡ್ಬೋದು. ಇಲ್ಲ 2 + √3 ಮಂದ ಅಭಾಗಲಬ್ಧ ಸಂಖ್ಯೆಯಿಂದ ಸಾಧಿಸ್ರಿ ಅಂತ ಕೊಡ್ಬೋದು. ಮತ್ತು ಯುಕ್ಲಿಡ್ನ ಭಾಗಾಕಾರ ಕ್ರಮ ಇದೆಯನ್ನು ಉಪಯೋಗಿಸ್ಕೊಂಡು ಸಾವನ್ನು ಕಂಡುಹಿಡಿಯೋದು ಕೇಳ್ಬೋದು. ಈ ರೀತಿ ನಾವು ವಾಸ್ತವ ಸಂಖ್ಯೆಗಳ ಮೇಲೆ ಒಂದು 2 ಮಾರ್ಕ್ಸಿಂದ ಗ್ಯಾರಂಟಿ ಕ್ವಶನ್ಸ್ ಇರ್ತೈತ್ರಿ. ನೋಡ್ರಿ ಇದ್ರೊಳಗೆ ಏನಾಗೈತಿ? ಪ್ರೂವ್ ದ್ಯಾಟ್ ಇರ್ಯಾಷನಲ್ ನಂಬರ್ ರಿಯಲ್ ನಂಬರ್ಸ್ ಒಳಗೆ 2 ಟೈಪ್ ಕೇಳ್ಬೋದು. ಪ್ರೂವ್ ದ್ಯಾಟ್ ಒಂದು ನಂಬರ್ ಕೊಟ್ಟದ್ದು ಇರ್ಯಾಷನಲ್ ನಂಬರ್ ಐತಂತ ಸಾಧಿಸಿ ಅಂತ ಕೊಡ್ಬೋದು. ಇಲ್ಲಾಂದರೆ ಯುಕ್ಲಿಡ್ ಡಿವಿಷನ್ ಲೆಮಾ ಒಳಗೆ 1 ಕ್ವಶನ್ಸ್ ಕೇಳ್ತಾರೆ. ಇದನ್ನು ಸದ್ಯಕ್ಕೆ ನಾನು ನಿಮ್ಗೆ ಈ ಟಾಪಿಕ್ನು ನಂದು ವೀಡಿಯೋಸ್ ಒಳಗೆ ನಾನು ನಿಮ್ಗೆ ಹಾಕಿದ್ದೀನಿ. ಇದನ್ನು ನೀವು ನೋಡಿರಿ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನೊಳಗೆ ಇದ್ರ ಲಿಂಕು ಸದ್ಯಕ್ಕೆ ಹಾಕಿರ್ತೀನಿ. ನೀವು ಇದನ್ನು ಚೆಕ್ ಮಾಡಿ ನೀವು ನೋಡ್ಕೋಬೋದು. ನೆಕ್ಸ್ಟ್ ಸಮೀಕರಣಗಳನ್ನ ಬಿಡಿಸೋದು. ಇದನ್ನು ವರ್ಗ ಸಮೀಕರಣದಾಗ ಇದನ್ನು ಸದ್ಯಕ್ಕೆ ನಾನು ನಿಮ್ಗೆ ಮಾಡಿಸ್ಕೊಟ್ಟಿನಿ. ಸಾಲ್ವ್ ದ ಇಕ್ವೇಷನ್ ಇದನ್ನು ಯಾವ ರೀತಿ ಕೇಳ್ತಾರೆ, ಯಾವ ರೀತಿ ಮಾಡ್ಬೋದು ಅಂದರೆ ಇದನ್ನು ನಿಮ್ಗೆ ಮಾಡ್ತೋರಿಸೀನಿ. ಇದನ್ನು 2 ಮಾರ್ಕ್ಸಿಗೆ 1 ಕ್ವಶನ್ ಕೇಳ್ಬೋದು. ನೆಕ್ಸ್ಟ್ ಸಮಾಂತರ ಶ್ರೇಣಿನೂ ಫುಲ್ ಡೀಟೇಲ್ ಆಗಿ ನಿಮ್ಗೆ ಸಮಾಂತರ ಶ್ರೇಣಿ ಅಂತೂ ಫುಲ್ ಡೀಟೇಲಾಗಿ ಹೇಳ್ಕೊಟ್ಟಿನಿ. ಇದನ್ನು ಏನೇ 2 ಮಾರ್ಕ್ಸಿಗೆ 1 ಕ್ವಶನ್ ಬರ್ಬೋದು. ನೆಕ್ಸ್ಟ್ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯೋದು. ನೋಡಿರಿ, ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯೋದ್ರೊಳಗೆ ಯಾವ್ಯಾವ ರೀತಿ ಕೇಳ್ತಾರಂದ್ರೆ ಒಂದು ಸೂತ್ರವನ್ನು ಉಪಯೋಗಿಸಿ ವರ್ಗ ಸಮೀಕರಣದ ಮೂಲವನ್ನು ಕಂಡುಹಿಡಿ ಅಂತ ಕೇಳ್ಬೋದು. ಇಲ್ಲಾಂದ್ರೆ ವರ್ಗ ಪೂರ್ಣಗೊಳಿಸೋದ್ರಿಂದ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿ ಅಂತ ಕೇಳ್ಬೋದು. ಇದನ್ನು ಸದ್ಯಕ್ಕೆ ನಾನು ನಿಮ್ಗೆ ಕ್ಲಾಸ್ ಹೇಳ್ಕೊಟ್ಟೇನೆ ರೀ. ಹಿಂದಿನ ವರ್ಗ ಸಮೀಕರಣ ನೀವು ಕ್ಲಾಸ್ ನಂದು ಓಪನ್ ಮಾಡಿ ನೋಡಿದ್ರೆ ಅಂದ್ರೆ ಇದರದ್ದೆಲ್ಲನೂ ನಾ ಏನೇನು ಕ್ಲಾಸ್ ಮಾಡಿಲ್ಲ ಇವತ್ತಿಂದು ಎಲ್ಲ ನಾನು ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ. ಅದನ್ನು ನೀವು ಚೆಕ್ ನೋಡ್ಕೊಂಡ್ರೆ ಅಂದ್ರೆ ನಿಮ್ಗೆ ಎಕ್ಸಾಮಿಗೆ ಬಹಳ ಈಸಿ ಆಕೈತಿ. ನೆಕ್ಸ್ಟ್ 2 ಮಾರ್ಕ್ಸಿಗೆ ಎದ್ರ ಮೇಲೆ ಕ್ವಶನ್ ಕೇಳ್ಬೋದು ಅಂದ್ರೆ ತ್ರಿಕೋನಮಿತಿ ಅಂದ್ರೆ ಟ್ರಿಗ್ನಾಮೆಟ್ರಿ ಮೇಲೆ 2 ಮಾರ್ಕ್ಸಿನ ಕ್ವಶನ್ಸ್ ಕೇಳ್ತಾರೆ. ಇದನ್ನು ನಾನು ನಿಮ್ಗೆ ಮಾಡ್ಸೀನಿ. ಈ ತ್ರಿಕೋನಮಿತಿ ಮೇಲೆ ಅಂತೂ ನಾನು ಈ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸನ್ನು ಒಂದು ಕ್ಲಾಸ್ ಮಾಡೀನಿ. ಆ ಕ್ಲಾಸ್ ನೀವು ನೋಡಿದ್ರೆ ಸಾಕು. ಇದ್ರ ಮೇಲೆ ಯಾವ ರೀತಿ ಲೆಕ್ಕ ಕೇಳಿದ್ರು ನೀವು ಈಸಿಯಾಗಿ ಮಾಡ್ಬೋದು. ನೆಕ್ಸ್ಟ್ ನಿರ್ದೇಶಾಂಕ ರೇಖಾಗಣಿತ ಮತ್ತು ಕ್ಷೇತ್ರಗಣಿತ ಇದನ್ನು ಇನ್ನೊಂದು ಸ್ವಲ್ಪ ನಾನು ನಿಮ್ಗೆ ಕವರ್ ಮಾಡ್ಕೊಡ್ಬೇಕು. ಎಕ್ಸಾಮ್ ಬರೋದ್ರೊಳಗೆ ನಿಮ್ಗೆ ಮಾಡ್ಕೊಡ್ತೀನಿ ರೀ ಇದನ್ನು. ನೆಕ್ಸ್ಟ್ ಸಂಭವನೀಯತೆ ಅಂದ್ರೆ ಪ್ರೊಬ್ಯಾಬಿಲಿಟಿ ಮೇಲೂ 2 ಕ್ಲಾಸ್ ಮಾಡ್ಕೊಟ್ಟೇನಿ. ಈ 2 ಕ್ಲಾಸ್ ನೀವು ನೋಡಿಕೊಂಡ್ರೆ ಸಾಕು. ಸಂಭವನೀಯತೆ ಮೇಲೆ ಯಾವ ರೀತಿ ಕೇಳಿದ್ರು ಕ್ವಶನ್ ನೀವು ಮಾಡ್ಬೋದು. ನೆಕ್ಸ್ಟ್ ಸ್ಪರ್ಶಕಗಳ ರಚನೆ ಮೇಲೆ ಏನು ಮಾಡ್ತಾರೆ 2 ಮಾರ್ಕ್ಸಿನ ಕ್ವಶನ್. ಇವೆಷ್ಟು ಟಾಪಿಕ್ ಮೇಲೆ ನೋಡಿರಿ, ಇವೇನು ನಾ ಹೇಳ್ಕೊಟ್ಟಿಲ್ಲ, ಇವೆಷ್ಟು ಟಾಪಿಕ್ ಮೇಲೆ 2 ಮಾರ್ಕ್ಸಿಂದು ಗ್ಯಾರಂಟಿ ಕ್ವಶನ್ಸ್ ಕೇಳ್ತಾರೆ ನೋಡಿರಿ. ನೆಕ್ಸ್ಟ್ ಕ್ವಶನ್ ನಂಬರ್ 4 ಏನಿರ್ತೈತಿ ಇದು 3 ಮಾರ್ಕ್ಸಿನ ಕ್ವಶನ್ಸ್ ಇರ್ತಾವೆ. ಇಲ್ಲಿ ಟೋಟಲ್ ಎಷ್ಟು ಕ್ವಶನ್ ಇರ್ತಾವೆ ಅಂದ್ರೆ 9 ಕ್ವಶನ್ಸ್ ಇರ್ತಾವೆ. ಇವು 3 ಮಾರ್ಕ್ಸಿಗೆ 9 3 27 ನೋಡಿರಿ. 9 3 27 ಟೋಟಲ್ ಎಷ್ಟಿದೆ? 9 3 27. ಕ್ವಶನ್ ನಂಬರ್ 25ರಿಂದ 33 ತನಕ ಏನಿರ್ತಾವೆ ಇವು 3 ಮಾರ್ಕ್ಸಿಗೆ ಕ್ವಶನ್ಸ್ ಇರ್ತಾವೆ ರೀ. ಇವೇನು ಆನ್ಸರ್ ದ ಫಾಲೋವಿಂಗ್. ಇಲ್ಲಿನೂ ಏನು ಮಾಡ್ತಾರೆ, ಒಂದು ಪ್ರಶ್ನೆ ಕೊಟ್ಟು ಉತ್ತರ ಬರೆಯೋಕೆ ಕೇಳ್ತಾರೆ. ಹಾಗಂದ್ರೆ 3 ಮಾರ್ಕ್ಸಿಗೆ ಯಾವ ಟಾಪಿಕ್ ಮೇಲೆ ಹೆಚ್ಚು ಕ್ವಶನ್ಸ್ ಕೇಳ್ತಾರ ಅಂದ್ರೆ ಒಂದು ಬಹುಪದೋಕ್ತಿ ಅಂದ್ರೆ ಪೊಲಿನಾಮಿಯಲ್ಸ್ ಮೇಲೆ ನೋಡಿರಿ. ಪೊಲಿನಾಮಿಯಲ್ಸ್ ಮೇಲೆ ಒಂದು ಕ್ವಶನ್ಸ್ ಕೇಳ್ತಾರೆ. ಹಾಗಂದ್ರೆ ಪೊಲಿನಾಮಿಯಲ್ ಬಹುಪದೋಕ್ತಿ ಒಳಗೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅಂದ್ರೆ ಒಂದು ಯಾವ ರೀತಿ ಕೇಳ್ಬೋದು ಅಂದ್ರೆ ಭಾಗಿಸಿ ಭಾಗಲಬ್ಧ ಮತ್ತು ಶೇಷವನ್ನು ಕಂಡುಹಿಡಿಯಿರಿ. ಒಂದು ಪೊಲಿನಾಮಿಯಲ್ ಕೊಟ್ಟು ಒಂದು ಬಹುಪದೋಕ್ತಿ ಕೊಟ್ಟು ಅದನ್ನು ಭಾಗಿಸಿ ಅಲ್ಲಿ ಭಾಗಲಬ್ಧ ಮತ್ತು ಶೇಷ ಏನು ಬರ್ತೈತೆ ಅಂತ ಕಂಡುಹಿಡಿಯಿರಿ ಅಂತ ಕೇಳ್ಬೋದು. ಪೊಲಿನಾಮಿಯಲ್ ಮೇಲೆ ಡಿವೈಡ್ ಮಾಡಿ ಫೈಂಡ್ ದ ಕ್ವೋಷಂಟ್ ಆ್ಯಂಡ್ ರಿಮೈಂಡರ್ ಮೇಲೆ ಒಂದು ಕ್ವಶನ್ಸ್ ಬರ್ತೈತಿ. ನೆಕ್ಸ್ಟ್ ಇದರ ಕೇಳಬಹುದು ಅಥವಾ ಶೂನ್ಯತೆಗಳನ್ನು ಕಂಡುಹಿಡಿದ ಆ ಶೂನ್ಯತೆಗಳು ಮತ್ತು ಸಹಗುಣಕಗಳಿಗೆ ಏನು ಸಂಬಂಧ ಐತಿ ಅಂತಲೂ ಕ್ವಶನ್ಸ್ ಕೇಳ್ಬೋದು. ಫೈಂಡ್ ದ ಜೀರೋಸ್ ಆ್ಯಂಡ್ ವೆರಿಫೈ ದ ರಿಲೇಷನ್ಶಿಪ್ ಬಿಟ್ವೀನ್ ಜೀರೋಸ್ ಆ್ಯಂಡ್ ದ ಕೊಯಿಫಿಷಿಯಂಟ್ ಅಂತ ಕೇಳ್ಬೋದು. ನೆಕ್ಸ್ಟ್ ಮತ್ತೆ ಇದ್ರ ಮೇಲೆ ಕ್ವಶನ್ ಕೇಳ್ತಾರಂದ್ರೆ ಇದನ್ನು ಸದ್ಯಕ್ಕೆ ನಾನು ನಿಮ್ಗೆ ಬಹುಪದೋಕ್ತಿ ಪೊಲಿನಾಮಿಯಲ್ ಡಿಟೇಲಾಗಿ ಕ್ಲಾಸ್ ಮಾಡ್ಕೊಟ್ಟೇನೆ ರೀ. ನೋಡಿರಿ, ನನ್ನ ಕ್ಲಾಸ್ ನೀವು ನೋಡಿದ್ರೆ ಸಾಕು, ನೀವು ಅಬೌವ್ 60 ನೀವು ಗ್ಯಾರಂಟಿ ನೀವು ತೊಗೊಂತೀರಿ. ನೆಕ್ಸ್ಟ್ ನೋಡಿರಿ, ತ್ರಿಕೋನಮಿತಿ ಮೇಲೆ ಕ್ವಶನ್ಸ್ ಕೇಳ್ತಾರೆ. ತ್ರಿಕೋನಮಿತಿ ಮೇಲೆ ನಾನೇನು ಮಾಡಿ ನಿಮ್ಗೆ ಕ್ಲಾಸ್ ಮಾಡ್ಕೊಟ್ಟೇನೆ ರೀ. ತ್ರಿಕೋನಮಿತಿ ಮೇಲೆ ಇದನ್ನು ಏನು
ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ. ನೆಕ್ಸ್ಟ್ ನಿರ್ದೇಶಾಂಕ ರೇಖಾಗಣಿತದ ಮೇಲೂ ಮಾರ್ಕ್ಸ್ ಕೇಳ್ತಾರೆ. ಹಾಗಂದ್ರೆ ನಿರ್ದೇಶಾಂಕ ರೇಖಾಗಣಿತದ ಮೇಲೆ ಯಾವ ರೀತಿ ಕ್ವಶನ್ಸ್ 2 ರೀತಿ ಕೇಳ್ಬೋದು. ಒಂದು ಫೈಂಡ್ ದ ರೇಷೋಸ್, ನೋಟ್ ಒಂದು ಏನು ಕೇಳ್ಬೋದು, ಫೈಂಡ್ ದ ರೇಷೋಸ್ ಆಫ್ ದ ಲೈನ್ ಸೆಗ್ಮೆಂಟ್ಸ್ ಮತ್ತು ಪಾಯಿಂಟ್ಸ್, ಅಂದರೆ M1:M2 ಕಂಡುಹಿಡಿಬೇಕಲ್ಲ ಆ ರೀತಿ ಕೇಳ್ಬೋದು. ನೆಕ್ಸ್ಟ್ ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್, ತ್ರಿಭುಜದ ವಿಸ್ತೀರ್ಣವಾದ ಕಂಡುಹಿಡಿಯೋ ಸೂತ್ರ ಐತಲ್ಲ ಆ ಸೂತ್ರದ ಮೇಲೆ ತ್ರಿಭುಜದ ವಿಸ್ತೀರ್ಣವನ್ನು ಪಾಯಿಂಟ್ಸನ್ನು ಕೊಟ್ಟು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳ್ಬೋದು. ಇದನ್ನು ಸತ್ಯಕ್ಕೆ ನಾನು ನಿಮ್ಗೆ ಮಾಡ್ಕೊಡ್ತೀನಿ ರೀ ಎಕ್ಸಾಮ್ ಬರೋದ್ರು. ನೆಕ್ಸ್ಟ್ ಸರಾಸರಿ ಮಧ್ಯಾಂಕ ಬಹುಲಕ, ಇದಂತೂ ಮೋಸ್ಟ್ ಇಂಪಾರ್ಟೆಂಟ್. ಇದ್ರೊಳಗೆ ಒಂದು ಗ್ಯಾರಂಟಿ ಕ್ವಶನ್ಸ್ ಇದ್ದೇ ಇರ್ತೈತೆ ರೀ. ನೆಕ್ಸ್ಟ್ ಫೈಂಡ್ ಮೀನ್ ಮೋಡ್ ಮೀಡಿಯನ್. ನೆಕ್ಸ್ಟ್ ಪ್ರಮೇಯನೂ ಎಲ್ಲ ಮಾಡ್ತೀನಿ ನಾನು ನಿಮ್ಗೆ. ಪ್ರಮೇಯ ಮೇಲೆ ಕೇಳ್ಬೋದು, ಒಮ್ಮೊಮ್ಮೆ ಸ್ಪರ್ಶಕಗಳ ರಚನೆಯೂ ಕೇಳ್ಬೋದು. ಪ್ರಮೇಯ ಮೇಲೂ ನಾಲ್ಕು ನಿಮ್ಮ ಕ್ಲಾಸ್ ಮಾಡ್ಕೊಟ್ಟೇನೆ. ನೆಕ್ಸ್ಟ್ ಓಜೀವ ರಚನೆ ಐತಲ್ಲ ಇದನ್ನು ಒಂದು ಕೇಳ್ತಾರೆ ಎಕ್ಸಾಮಿಗೆ. ಓಜೀವದ ರಚನೆ ಮಾಡೋದನ್ನು ನಾನು ನಿಮ್ಗೆ ವಿಡಿಯೋ ಮಾಡೇನಿ ರೀ. ಇದನ್ನು ಸದ್ಯಕ್ಕೆ ನೀವು ನನ್ನ ವಿಡಿಯೋದೊಳಗೆ ನೋಡ್ಬೋದು. ನೆಕ್ಸ್ಟ್ ಕ್ಷೇತ್ರಗಣಿತ ನೆಕ್ಸ್ಟ್ ನೀವು ಮಾಡ್ಕೊಡ್ತೀನಿ ರೀ. ಕ್ಷೇತ್ರಗಣಿತದೊಳಗೆ ಛಾಯೀಕೃತ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ನೆಕ್ಸ್ಟ್ ತ್ರಿಭುಜದ ರಚನೆ, ಈ ತ್ರಿಭುಜದ ರಚನೆಗೆ ಏನಿರ್ತೈತಿ ಇದನ್ನು ಒಂದು ಕ್ವಶನ್ ಇರ್ತೈತಿ. ನೆಕ್ಸ್ಟ್ ಜವ ಮತ್ತು ಸರಾಸರಿ ಜವವನ್ನು ಕಂಡುಹಿಡಿಯೋದು ಕೇಳ್ಬೋದು. ಇಲ್ಲ ವಯಸ್ಸಿನ ಮೇಲೆ ಕ್ವಶನ್ಸ್ ಕೇಳ್ಬೋದು. ವಯಸ್ಸಿನ ಮೇಲೆ ಒಂದು ಕ್ವಶನ್ಸ್ ಬರ್ತಾವೆ, ಆ ರೀತಿ ಕ್ವಶನ್ ಕೇಳ್ಬೋದು. ಇವೇನು ಟೋಟಲ್ ನಿಮ್ಗೆ 3 ಮಾರ್ಕ್ಸಿನ ಕ್ವಶನ್. ಯಾವ ಟಾಪಿಕ್ ಮೇಲೆ ಹೆಚ್ಚಾಗಿ ನಿಮ್ಗೆ 3 ಮಾರ್ಕ್ಸಿನ ಕ್ವಶನ್ಸ್ ಕೇಳ್ತಾರೆ ಅನ್ನೋದು ಸತ್ಯಕ್ಕೆ ನಿಮ್ಗೆ ಡೀಟೇಲ್ ಆಗಿ ಹೇಳ್ಕೊಟ್ಟೇನೆ ರೀ. ನೆಕ್ಸ್ಟ್ ಕ್ವಶನ್ ನಂಬರ್ 5 ನೋಡಿರಿ. 5th ಮೇನ್ ಏನಿರ್ತೈತಿ ಕ್ವಶನ್ ನಂಬರ್ 34ಲಿಂದ 37 ನೋಡಿರಿ. ಕ್ವಶನ್ ನಂಬರ್ 34 to 37 ಏನಿರ್ತೈತಲ್ಲ ಇದು 4 ಮಾರ್ಕ್ಸಿನ ಕ್ವಶನ್ನು. 4 ಇರ್ತಾವೆ. 4 ಮಾರ್ಕ್ಸಿಗೆ ಎಷ್ಟು ಕ್ವಶನು? 4 ಇರ್ತಾವೆ. ಟೋಟಲ್ ಇದು ಎಷ್ಟು ಮಾರ್ಕ್ಸಿಂದ? ಇದು 16 ಮಾರ್ಕ್ಸಿಂದ ಏನಿರ್ತೈತಲ್ಲ ಇದು ಕ್ವಶನ್ ಇರ್ತೈತಿ ನೋಡಿರಿ. 16 ಮಾರ್ಕ್ಸಿನ ಕ್ವಶನ್. ಹಂಗಂದ್ರೆ ಇದರೊಳಗೆ ಹೆಚ್ಚು 4 ಮಾರ್ಕ್ಸಿನ ಕ್ವಶನ್ ಕೇಳೋದಂದ್ರೆ ಸಮಾಂತರ ಶ್ರೇಣಿ ಮೇಲೆ ಕೇಳ್ತಾರೆ. ನಿಮ್ಗೆ ಸಮಾಂತರ ಶ್ರೇಣಿ ನಾನು ನಿಮ್ಗೆ ಡೀಟೇಲ್ ಒಂದು ಭಾಗ 1ರಿಂದ ಭಾಗ 5 ತನಕ ನಿಮ್ಗೆ ಡೀಟೇಲ್ ಕ್ಲಾಸ್ ಮಾಡೇನಿ ರೀ. ನೆಕ್ಸ್ಟ್ ಗ್ರಾಫಿಂದು ವಿಡಿಯೋಸ್ ಮಾಡೀನಿ. ನೆಕ್ಸ್ಟ್ ನಿಮ್ಗೆ ಗ್ರಾಫಿಂದು ಸತ್ಯಕ್ಕೆ ನಾನು ನಿಮ್ಗೆ ವಿಡಿಯೋಸ್ ಹೇಳ್ಕೊಟ್ಟೀನಿ. ಪ್ರಮೇಯನೂ ಏನಿರ್ತೈತಿ 4 ಮಾರ್ಕ್ಸಿನ ಕ್ವಶನ್ ಕೇಳ್ತಾರೆ. ನೆಕ್ಸ್ಟ್ ಗ್ರಾಫ್ ಕೇಳ್ತಾರೆ. ತ್ರಿಕೋನಮಿತಿ ಮೇಲೆ ಕೇಳ್ಬೋದು 4 ಮಾರ್ಕ್ಸಿನ ಕ್ವಶನ್. ಇವು ಮೋಸ್ಟ್ ಇಂಪಾರ್ಟೆಂಟ್ 4 ಮಾರ್ಕ್ಸಿಗೆ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇವೇನಿರ್ತದಲ್ಲ ಇವು 3 ಮಾರ್ಕ್ಸಿಂದ ಏನು ನೋಡ್ಕೊಳ್ತಲ್ಲ ಅದನ್ನ ಕಂಟಿನ್ಯೂ ಮಾಡಿ 4 ಮಾರ್ಕ್ಸಿಗೆ ಕೇಳ್ಬೋದು. ಫುಲ್ ಹೆಚ್ಚು ಏನು ಕೇಳ್ತಾರೆ ಅನ್ನೋದನ್ನು ನಾನು ಇಲ್ಲಿ ಮೆನ್ಷನ್ ಮಾಡೀನಿ ನೀವು. ನೆಕ್ಸ್ಟ್ ಕ್ವಶನ್ ನಂಬರ್ ನೆಕ್ಸ್ಟ್ 6th ಮೇನ್ ಏನೈತಿ ಲಾಸ್ಟ್ 38 ಕ್ವಶನ್ ಏನಿರ್ತೈತಿ ಅದು ಯಾವಾಗೂ 5 ಮಾರ್ಕ್ಸಿಂದ ಒಂದು ಕ್ವಶನ್ ಇರ್ತೈತಿ. ಆನ್ಸರ್ ದ ಫಾಲೋಯಿಂಗ್. ಇದು ಒಂದು ಕ್ಷೇತ್ರಗಣಿತದ ಮೇಲಾರ ಕೇಳ್ಬೋದು, ಪ್ರಮೇಯದ ಮೇಲಾರ ಕೇಳ್ಬೋದು. ಇನ್ನು ಪ್ರಮೇಯದ ಮೇಲೆ, ಕ್ಷೇತ್ರಗಣಿತದ ಮೇಲೆ, ಮತ್ತು ಇಲ್ಲಾಂದ್ರೆ ಒಮ್ಮೊಮ್ಮೆ ಸಮಾಂತರ ಶ್ರೇಣಿ ಮೇಲೇನೂ ಕೇಳ್ತಾರೆ. ಹೆಚ್ಚು ಕೇಳೋದಂದ್ರೆ ಕ್ಷೇತ್ರಗಣಿತದ ಮೇಲೆ ವಿಸ್ತೀರ್ಣ ಅದು ಏನು ಕಂಡುಹಿಡಿಯೋದಲ್ಲ ಕ್ಷೇತ್ರಫಲ ಅದ್ರ ಮೇಲೆ ಏನಿರ್ಬೋದು ಇದ್ರ ಮೇಲೆ ಒಂದು ಕ್ವಶನ್ಸ್ 5 ಮಾರ್ಕ್ಸಿಗೆ ಒಂದು ಕ್ವಶನ್ ಕೇಳ್ತಾರೆ. ಇಲ್ಲ ಪ್ರಮೇಯವನ್ನು ಕೇಳ್ಬೋದು. ಈ ರೀತಿ ಟೋಟಲ್ ನಿಮ್ಗೆ ಎಕ್ಸಾಮಿಗೆ 38 ಕ್ವಶನ್ಸ್ ಇರ್ತಾವೆ, 80 ಮಾರ್ಕ್ಸ್ ಇರ್ತೈತಿ. ಇದನ್ನಷ್ಟು ನೀವು ಈಸಿಯಾಗಿ ಮಾಡ್ಬೋದಂದ್ರೆ ನನ್ನ ವಿಡಿಯೋ ನೀವು ಕಂಟಿನ್ಯೂ ಆಗಿ ಎಕ್ಸಾಮ್ ಬರೋ ತನಕ ವಾಚ್ ಮಾಡಿರಿ. ಮತ್ತು ಪ್ರತಿಯೊಂದು ಟಾಪಿಕನ್ನ ನೋಡೋದಷ್ಟಲ್ಲ, ನೀವು ಅದನ್ನು ತಿಳ್ಕೊಂಡು ಅದನ್ನು ಒಂದು ಬಿಟ್ಟು 2 ಸಲ ಮಾಡಿ. ಇಲ್ಲ ನಿಮ್ಗೇನೋ ನಿಮ್ಗೆ ಡೌಟ್ ಬಂದರು ಯಾವುದೂ ನಿಮ್ಗೆ ತಿಳಿದಿಲ್ಲ ಅಂದರೆ ನಾನು ಕಮೆಂಟ್ಸ್ ಮಾಡಿರಿ. ನಾನು ನಿಮ್ಗೆ ಒಂದು ಬಿಟ್ಟು 2 ಸಲ ತಿಳಿಸ್ಕೊಡ್ತೀನಿ. ಈ ಸಲ ನೀವು SSLC 2024 ಎಕ್ಸಾಮ್ ಒಳಗೆ ಎಲ್ಲರೂ ನೀವು ಅಬೌವ್ 60 80 ಮಾಡಿದ್ರಂದ್ರೂ ಭಾಳನೇ ಖುಷಿ. ಇಲ್ಲ ಅಂದ್ರೆ ನೀವು ಅಬೌವ್ 60 ಎಲ್ಲರೂ ಏನು ಮಾಡ್ಬೇಕ್ರಿ ಮಾರ್ಕ್ಸ್ ತೊಗೋಬೇಕ್ರಿ ನೋಡಿರಿ. ಮತ್ತು ಇದು ನೋಡಿರಿ ಇದ್ರಾಗ ನಾ ಏನು ಮಾಡೀನಿ ನಿಮ್ಗೆ ಸಮಾಂತರ ಶ್ರೇಣಿ ಮೇಲೆ ಭಾಗ 1 ನೋಡಿರಿ. ಭಾಗ 1ರಿಂದ ಭಾಗ 5 ಸಮಾಂತರ ಶ್ರೇಣಿ ಮೇಲೆ ಕವರ್ ಮಾಡಿಕೊಟ್ಟೀನಿ ನೋಡಿರಿ. ಮತ್ತು ಅದು ಅಷ್ಟೇ ಅಲ್ದ ಏನಿದು ಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸೋದು, ಮತ್ತು ಪೂರ ಸಂಭವನೀಯತೆ ಮೇಲೆ, ತ್ರಿಕೋನಮಿತಿ ಮೇಲೆ, ಬಹುಪದೋಕ್ತಿಗಳು, ವರ್ಗ ಸಮೀಕರಣಗಳು, ಮತ್ತು ಒಂದು ನಿಮ್ಗೆ ಇಡೀ ನಿಮ್ಗೆ ಕ್ವಶನ್ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ಪೂರಾ 2023 ಕ್ವಶನ್ ಪೇಪರ್ನ ಪೂರಾ ಪ್ಯಾಟರ್ನ್ ಅಂದರೆ ನೀವು ಎಕ್ಸಾಮಿಗೆ ಬರಾಕೋತೈತಂದ್ರೆ ಹೆಚ್ಚು ನೀವು ಏನು ಮಾಡಬೇಕು ಕ್ವಶನ್ ಪೇಪರ್ನ ಬಿಡಿಸ್ಬೇಕು. ಎಲ್ಲ ಬುಕ್ನ ಹಿಂದೆ ಮುಂದೆ ನೋಡ್ಕೊಂತ ಕುಂತ್ರೆ ನಿಮಗೆ ಸ್ಕೋರ್ ಆಗಂಗಿಲ್ಲ. ಯಾವಾಗಲೂ ಎಕ್ಸಾಮ್ ಟೈಮ್ನಾಗ ಏನು ಮಾಡ್ಕೋಬೇಕಂದ್ರೆ ಕ್ವಶನ್ ಪೇಪರ್ ಬಿಡಿಸ್ಬೇಕಂದ್ರೆ ನಿಮ್ಗೆ ಯಾವ ರೀತಿ ಎಕ್ಸಾಮ್ ಪ್ಯಾಟರ್ನ್ ಇರ್ತೈತಿ, ಯಾವ ರೀತಿ ಇರ್ತೈತಿ, ನಾ ಎಕ್ಸಾಮ್ ಯಾವ ರೀತಿ ಬಿಡಿಸ್ಬೋದು ಅನ್ನೋದು ಎಕ್ಸಾಮ್ ಭಯ ಏನಾಕೈತಿ ದೂರ ಆಗಿಬಿಡ್ತೈತಿ. ಬರೀ ನೀವು ಬುಕ್ಸ್ ಅಷ್ಟೇ ಓದ್ಕೊಂಡು ಲಾಸ್ಟ್ ಮೂಮೆಂಟ್ ಎಕ್ಸಾಮ್ ಬರ್ತೈತಿ ಅಂದ್ರೆ ಮೂಮೆಂಟ್ ಒಳಗೆ ನೀವು ಬರೀ ನೋಟ್ಸ್ ನೋಡ್ಕೊಂಡು ಕುಂದಿರಬಾರ್ದು. ಏನು ಮಾಡ್ಕೋಬೇಕು ನೀವು ಕ್ವಶನ್ ಪೇಪರ್ನ ಹೆಚ್ಚು ಸಾಲ್ವ್ ಮಾಡ್ಬೇಕಂದ್ರೆ ನಿಮ್ಗೆ ಯಾವ ರೀತಿ ಎಕ್ಸಾಮ್ ಪ್ಯಾಟರ್ನ್ ಇರ್ತೈತಿ, ನಾ ಯಾವ ರೀತಿ ಎಕ್ಸಾಮ್ನ ಬಿಡಿಸ್ಬೋದು ಅನ್ನೋದು ನಿಮ್ಗೆ ಐಡಿಯಾ ಬರ್ತೈತಿ. ಅದಕ್ಕೆ ನಾನು ನಿಮ್ಗೆ ಏನು ಮಾಡೀನಿ 2023 ಫುಲ್ ಕ್ವಶನ್ ಪೇಪರ್ನ ನಿಮ್ಗೆ ಒಂದು ಸಾಲ್ವ್ ಮಾಡಿ ತೋರಿಸೀನಿ. ಮತ್ತು ಎಕ್ಸಾಮಿಗೆ ಏನೇನು 4 ಮಾರ್ಕ್ಸಿನ 3 ಮಾರ್ಕ್ಸಿನ 2 ಮಾರ್ಕ್ಸ್ 1 ಮಾರ್ಕ್ಸಿಗೆ ಮತ್ತು ಏನೇನು ಕೀ ಪಾಯಿಂಟ್ಸನ್ನ ಎಲ್ಲ ನೆನ್ಪಿಡ್ಬೇಕು ಅನ್ನೋದನ್ನು ಎಲ್ಲ ಕ್ಲಾಸಸ್ಸು ನಿಮ್ಗೆ ಮಾಡಿಕೊಟ್ಟೇನ್ರಿ ನೋಡಿರಿ. ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರೆ ಒಂದು ಲೈಕ್ ಕೊಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ. ಥ್ಯಾಂಕ್ ಯು.